ಯಾರ್ಯಾರು ಕುಮಾರ್ ಪರ್ವತಕ್ಕೆ ಹೋಗಬೇಕು ಅಂದ್ಕೊಂಡಿದ್ದೀರೋ ಅವ್ರಿಗೆ ಈ ವಿಡಿಯೋದಲ್ಲಿ ನನ್ನ ಕುಮಾರ್ ಪರ್ವತಕ್ಕೆ ಹೋಗಿದ್ದ ಟ್ರೆಕ್ಕಿಂಗ್ ಎಕ್ಸ್ಪೀರಿಯೆನ್ಸು ಮತ್ತು ಯಾವ ಟೈಮ್ಗೆ ಹೋಗಿದ್ದು ಮತ್ತು ಟಿಕೆಟ್ ಹೆಂಗೆ ಬುಕ್ ಮಾಡಿದ್ದು ಎಲ್ಲ ಫುಲ್ ಡೀಟೇಲ್ಸ್ ಇದೆ. ಕಂಪ್ಲೀಟ್ ಡೀಟೇಲ್ಸ್ ಫುಲ್ ನೋಡಿ. ಟ್ರೈನ್ ಟಿಕೆಟ್ನ ನೀವು 25 ಡೇಸ್ ಬ್ಯಾಕೇ ಬುಕ್ ಮಾಡ್ಕೊಳ್ಳಿ. ನಾನು ಟ್ರೈನ್ ಟಿಕೆಟ್ನ ಫಸ್ಟ್ ಯಶವಂತಪುರ ಜಂಕ್ಷನಿಂದ ಸುಬ್ರಹ್ಮಣ್ಯ ರೋಡಿಗೆ ಬುಕ್ ಮಾಡಿದ್ದೆ. ಆ ಟ್ರೈನು ನೈಟ್ 9:45ಗೆ ಯಶವಂತಪುರ ಜಂಕ್ಷನ್ ಹತ್ರ ಬರುತ್ತೆ. ನಾನು 9:45ಗೆ ಆ ಟ್ರೈನ್ ಹತ್ತದೆ. ಬೆಳಗ್ಗೆ 5 ಗಂಟೆಗೆ ಸುಬ್ರಹ್ಮಣ್ಯಗೆ ರೀಚ್ ಆಗಿದ್ದೆ. ಅಲ್ಲಿ ಸುಬ್ರಹ್ಮಣ್ಯದಲ್ಲಿ ರೀಚ್ ಆದಮೇಲೆ ರೈಲ್ವೆ ಸ್ಟೇಷನಿಂದ ಡೈರೆಕ್ಟ್ ಸುಬ್ರಹ್ಮಣ್ಯ ದೇವಸ್ಥಾನದ ತನಕ ಬಸ್ಸೇ ಸಿಗುತ್ತೆ. ಡೈರೆಕ್ಟ್ ಬಸ್ ಇರುತ್ತೆ. ಆ ಬಸ್ಸಲ್ಲಿ 35 ಚಾರ್ಜ್ ಮಾಡ್ತಾರೆ. ನೆಕ್ಸ್ಟು ಬಸ್ ಸ್ಟ್ಯಾಂಡ್ ಹತ್ರ ಇಳಿದಾದ್ಮೇಲೆ ಹಾಗೆ ಮುಂದೆ ಬನ್ನಿ, ದೇವಸ್ಥಾನ ಸಿಗುತ್ತೆ. ದೇವಸ್ಥಾನದ ಹತ್ರನೇ ಆಟೋಗಳಿರ್ತವೆ. ಆಟೋ ಹತ್ರ ಹೋಗ್ಬಿಟ್ಟು ನೀವು ಕುಮಾರ್ ಪರ್ವತ ಬೇಸ್ಗೆ ಕರ್ಕೊಂಡೋಗಿ ಅಂತ ಹೇಳಿದ್ರೆ ಸಾಕು, ಅವರೇ ಕರ್ಕೊಂಡು ಹೋಗ್ತಾರೆ. ನಾನು ಒಬ್ಬನೇ ಇದ್ದಿದ್ದರಿಂದ ನನಗೆ 60 ರೂಪೀಸ್ ಚಾರ್ಜ್ ಮಾಡಿದ್ರು ಆಟೋದವರು. ಅಲ್ಲಿಂದ ಜಸ್ಟ್ 1.5 ಕಿಲೋಮೀಟರ್ಸ್ ಅವೇ ಇದೆ. ನೀವು ನಡ್ಕೊಂಡು ಹೋಗ್ತೀರಾ ಅನ್ನೋದಾದರೆ ಅಲ್ಲಿರೋ ಜನರನ್ನ ಕೇಳಿ ದಾರಿ ತೋರಿಸ್ತಾರೆ, ದಾರಿಲಿ ನಡ್ಕೊಂಡು ಹೋಗ್ಬೋದು. ಆದರೆ ಬೇಗನೆ ಟ್ರೆಕ್ಕಿಂಗ್ ಸ್ಟಾರ್ಟ್ ಮಾಡಬೇಕಲ್ವಾ, ಸುಮ್ಮನೆ ಅಲ್ಲಿ ಟೈಮ್ ವೇಸ್ಟ್ ಮಾಡೋದ್ರ ಬದಲು ಬೇಗ ರೀಚ್ ಆಗೋದೇ ಒಳ್ಳೆಯದು. ಏಕೆಂದರೆ ಕುಮಾರ್ ಪರ್ವತ ಪೂರ್ತಿ ಹತ್ತಬೇಕು ಅಂದರೆ ಇವಾಗ ಮೊದಲೆಲ್ಲ 2 ಡೇಸ್ ಟೈಮ್ ಇರ್ತಿತ್ತು. ಅಲ್ಲೇ 1 ಡೇ ಬೆಟ್ಟದ ಮೇಲೆ ಸ್ಟೇ ಆಗ್ಬೋದಾಯಿತು. ಆದರೆ ಈಗ ಆ ಥರ ರೂಲ್ಸ್ ಇಲ್ಲ. 1 ಡೇಯಲ್ಲೇ ಪೂರ್ತಿ ಟ್ರೆಕ್ಕಿಂಗ್ ಕಂಪ್ಲೀಟ್ ಮಾಡಬೇಕು. ನೀವು ಪೂರ್ತಿ ಟ್ರೆಕ್ಕಿಂಗ್ ಕಂಪ್ಲೀಟ್ ಮಾಡಬೇಕು ಅಂದರೆ ಬೇಗನೆ ರೀಚ್ ಆಗಬೇಕು. ಬೆಳಗ್ಗೆ 6 ಗಂಟೆಗೆ ಟ್ರೆಕ್ಕಿಂಗ್ ಸ್ಟಾರ್ಟ್ ಮಾಡಿ ಸಾಯಂಕಾಲ 6 ಗಂಟೆ ಅಷ್ಟರಲ್ಲಿ ಫಿನಿಷ್ ಮಾಡಬೇಕು. ಅದಕ್ಕೋಸ್ಕರ ಬೇಗನೆ ರೀಚ್ ಆಗಬೇಕು. ಅದಕ್ಕೆ ನಾನು ಆಟೋ ತೊಗೊಂಡು ಟ್ರೆಕ್ಕಿಂಗ್ ಬೇಸ್ ಹತ್ರ ಹೋದೆ. ಅಲ್ಲಿ ಹೋದಾಗ 6 ಗಂಟೆ ಟೈಮ್ ಆಗಿತ್ತು. ಅವ್ರು ಫಸ್ಟು ಟಿಕೆಟ್ ಚೆಕ್ ಮಾಡಿದ್ರು. ನೆಕ್ಸ್ಟ್ ನನ್ನ ID ಪ್ರೂಫ್ ಲೈಕ್ ಆಧಾರ್ ಕಾರ್ಡ್ ಅಥವಾ ಪ್ಯಾನ್ ಕಾರ್ಡ್ ತೋರಿಸ್ಬೇಕಾಯಿತು. ನಾನು ಆಧಾರ್ ಕಾರ್ಡ್ ತೋರಿಸ್ದೆ, ಅದನ್ನು ಚೆಕ್ ಮಾಡಿದ್ರು. ಮತ್ತು ನಾನು ಏನೇನು ಪ್ಲಾಸ್ಟಿಕ್ಸ್ ತಂದಿದೆ ಅದನ್ನು ಕೌಂಟ್ ಮಾಡಿದ್ರು. ಆ ಪ್ಲಾಸ್ಟಿಕ್ಸ್ನೆಲ್ಲ ಲೆಕ್ಕ ಹಾಕಿ ಟಿಕೆಟ್ ಬರೆದು ಕೊಡ್ತಾರೆ. ಹಂಗೆ ಆ ಟಿಕೆಟ್ ಜೊತೆ ನಾವು 150 ಇಲ್ಲ 200 ರೂಪೀಸ್ನ ಡೆಪಾಸಿಟ್ ಮಾಡಬೇಕಾಗಿ ಬರುತ್ತೆ. ಅಂದರೆ ಅವ್ರಿಗೆ ನಾವು 150 ಇಲ್ಲ 200 ರೂಪೀಸ್ನ ಕೊಡಬೇಕಾಗುತ್ತೆ ಹೋಗ್ಬೇಕಾದ್ರೇ. ಏನಕ್ಕೆ ಅಂದರೆ ಬರ್ತಾ ಒಂದೇ ಒಂದು ಪ್ಲಾಸ್ಟಿಕ್ ಮಿಸ್ ಆದರೂ ಆ ಅಮೌಂಟ್ನ ಅವ್ರು ಕಟ್ ಮಾಡ್ಕೋತಾರೆ. ನೆಕ್ಸ್ಟು ಇಷ್ಟೆಲ್ಲ ಚೆಕ್ಕಿಂಗ್ ಆದಮೇಲೆ ನಾನು 6:20 AM ಟ್ರೆಕ್ಕಿಂಗ್ ಸ್ಟಾರ್ಟ್ ಮಾಡಿದೆ. ಓಕೆ, ನಿಮಗೆ ಕ್ವಶನ್ ಇರ್ಬೋದು ಟಿಕೆಟ್ ಎಲ್ಲಿ ಬುಕ್ ಮಾಡ್ಬೋದು ಅಂತ. ಟಿಕೆಟ್ನ ನಾವು 10 ಡೇಸ್ ಬ್ಯಾಕೆ ಅರಣ್ಯ ವಿಹಾರ ಅನ್ನೋ ವೆಬ್ಸೈಟಲ್ಲಿ ಬುಕ್ ಮಾಡಬೇಕಾಗುತ್ತೆ. ನೀವು ಆ ಲಿಂಕ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಡ್ತೇನೆ. ಆ ವೆಬ್ಸೈಟ್ಗೆ ಹೋಗಿ 10 ಡೇಸ್ ಬ್ಯಾಕೆ ಬುಕ್ ಮಾಡ್ಕೊಳ್ಳಿ. ಟ್ರೈನ್ ಟಿಕೆಟ್ನ ನೀವು 20 ಡೇಸ್ ಬ್ಯಾಕೆ ಬುಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ID ಪ್ರೂಫ್ ಒಂದು ತಗೊಂಡು ಬನ್ನಿ, ಇಲ್ಲಿ ಚೆಕ್ ಮಾಡ್ತಾರೆ. ಮತ್ತು ಪ್ಲಾಸ್ಟಿಕ್ಸ್ನ ಕಮ್ಮಿ ತನ್ನಿ. ಇಲ್ಲಿ ಲೀಚಸ್ ಇದ್ದೇ ಇರುತ್ತೆ, ನೋ ಡೌಟ್ ಇನ್ ದ್ಯಾಟ್. ಲೀಚಸ್ ಅಂತೂ ಪಕ್ಕ ಸಿಗುತ್ತೆ ನಿಮಗೆ. ಅದಕ್ಕೋಸ್ಕರ ನೀವು ಒಂದು ಡೆಟಾಲ್ ಬಾಟಲ್ ಮತ್ತು ಹತ್ತಿನ ಕ್ಯಾರಿ ಮಾಡಿ. ಮತ್ತು ನೀವು ಜುಲೈ ಟೈಮಲ್ಲಿ ಹೋಗ್ತೀರಾ ಅಂದ್ರಂತೂ ತುಂಬ ಲೀಚಸ್ ಸಿಗುತ್ತೆ. ಮತ್ತು ಮಳೆ ಜಾಸ್ತಿ ಇರೋದ್ರಿಂದ ಆ ಟೈಮಲ್ಲಿ ನೀವು ರೈನ್ ಕೋಟ್ನೂ ಕ್ಯಾರಿ ಮಾಡಬೇಕಾಗುತ್ತೆ. ಮತ್ತು ನೀವು ಕಾಲಿಗೆ ಶೂಸ್ಗೆ ಲೀಚಸ್ ಬರಬಾರ್ದು ಅನ್ನೋದಾದರೆ ವಾಲಿನಿ ಸ್ಪ್ರೇನ ನೀವು ಟ್ರೆಕ್ಕಿಂಗ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆನೇ 2 ಶೂಗೂ ನೀಟಾಗಿ ಸ್ಪ್ರೇ ಮಾಡ್ಕೊಳ್ಳಿ. ನೆಕ್ಸ್ಟ್ ಟ್ರೆಕ್ಕಿಂಗ್ ಸ್ಟಾರ್ಟ್ ಮಾಡಿ. ಏನಕ್ಕೆ ಅಂದರೆ ಆ ಸ್ಮೆಲ್ಗೆ ಲೀಚಸ್ ನಿಮ್ಮ ಹತ್ರ ಬರೋದಿಲ್ಲ. ಇದು ಭಟ್ರ ಮನೆನ ಕರೆಕ್ಟಾಗಿ 8 ಗಂಟೆಗೆ ರೀಚ್ ಆಗಿದ್ದೇವೆ. ನಿಮಗೆ ಮಧ್ಯಾಹ್ನದ ಊಟ ಮಾಡಬೇಕು ಅಂದರೆ ಇಲ್ಲೇ ಮಾಡ್ಬೋದು. ಮತ್ತು ನಿಮಗೆ ಇನ್ನೊಂದು ಡೌಟ್ ಇರ್ಬೋದು, ನಾವು ಏನೇನು ಫುಡ್ ತರ್ಬೋದು, ಏನೇನು ಕ್ಯಾರಿ ಮಾಡಬೇಕು ಅಂತ. ಇಲ್ಲಿ ನಾಷ್ಟ ಇಲ್ಲೇ ಸಿಗುತ್ತೆ ಅಂತ ಎಷ್ಟೋ ಜನಕ್ಕೆ ಗೊತ್ತು. ಭಟ್ರ ಮನೆ ಅಂತ ಇದೆ. ನಾವು ಇಲ್ಲಿ ಸ್ವಲ್ಪ ಒಂದು 2 ಅವರ್ಸ್ ಹತ್ತಕ್ಕೆ ಟ್ರೆಕ್ಕಿಂಗ್ ಸ್ಟಾರ್ಟ್ ಮಾಡೋ ಒಂದು 2 ಅವರ್ಸ್ ಆದಮೇಲೆ ಇಲ್ಲಿ ಭಟ್ರ ಮನೆ ಅಂತ ಸಿಗುತ್ತೆ, ಅಲ್ಲಿ ನಾಷ್ಟ ಮಾಡ್ಬೋದು ಅಂತ. ನಾನು ಭಟ್ರ ಮನೆ ರೀಚ್ ಆದಾಗ 8 o'clock ಆಗಿತ್ತು. ಆ ಟೈಮಲ್ಲಿ ನಾಷ್ಟ ಇನ್ನೂ ರೆಡಿಯಾಗಿರಲಿಲ್ಲ. ಭಟ್ರನ್ನ ನಾವು ಕೇಳಿದಾಗ ಇನ್ನೂ 9:30 ಆಗುತ್ತೆ ಅಂತ ಹೇಳಿದ್ರು ಅವರು. ಅದಕ್ಕೋಸ್ಕರ ನಾವು ಯಾರು ಸುಮ್ಮನೆ ವೆಯ್ಟ್ ಮಾಡೋದು ಅಂದ್ಬಿಟ್ಟು ಮಧ್ಯಾಹ್ನಕ್ಕೆ ಊಟನ ಆರ್ಡ್ರ್ ಕೊಟ್ಬಿಟ್ಟು, ಅಂದರೆ ನಾವು ಇಳಿಬೇಕಾದ್ರೆ ಊಟಕ್ಕೋಸ್ಕರ ಆರ್ಡ್ರ್ ಕೊಟ್ಬಿಟ್ಟು ಅಲ್ಲಿಂದ ಹೋದ್ವಿ. 1 ಟೈಮ್ ಊಟಕ್ಕೆ ಇಲ್ಲಿ 150 ಚಾರ್ಜ್ ಮಾಡ್ತಾರೆ. ಅದು ಊಟ ಏನಿರುತ್ತೆ ಅಂದರೆ ರೈಸ್, ಅನ್ನ ಸಾಂಬಾರು ಇರುತ್ತೆ ಅಷ್ಟೇ. ಸ್ಪೆಷಲ್ ಏನು ನೀವು ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ. ನೆಕ್ಸ್ಟ್ ಅಲ್ಲಿಂದ 8:15ಗೆ ಭಟ್ರ ಮನೆಯಿಂದನೂ ಹೊರಟ್ವಿ. ನಾನು ಆಲ್ರೆಡಿ ಮನೆಯಿಂದನೇ ಆಪಲ್ಲು, ಆರೆಂಜು, ಗ್ರೇಪ್ಸ್ ಎಲ್ಲ ಫ್ರೂಟ್ಸ್ನ ಕ್ಯಾರಿ ಮಾಡ್ತಾಯಿದ್ದೆ. ಮತ್ತು ರಾತ್ರಿಯೇ ಸ್ಪ್ರೌಟ್ಸ್ನು ನೆನೆ ಹಾಕಿಕ್ಕಿ ಮತ್ತು ಸ್ಪ್ರೌಟ್ಸ್ನು ಕ್ಯಾರಿ ಮಾಡ್ತಾಯಿದ್ದೆ. ಅದರಿಂದ ನಾಷ್ಟದ ಬದಲು ಅಲ್ಲೇ ದಾರಿಲಿ ಹೋಗ್ತಾ ಫ್ರೂಟ್ಸ್ನ ತಿಂದ್ಕೊಂಡೆ. ಟೈಮ್ ಈಗ 8:30, 8:21. 11:00 ರೀಚ್ ಆಗ್ತದೆ. ಹೌದಾ? ಲಾಸ್ಟ್ ಟೆಂಪಲ್ ಇರ್ತಾ ಹಾಂ,
ಶೇಷ ಪರ್ವತ ಅಂದರೆ ಯಾವುದು ಸರ್? ಶೇಷ ಪರ್ವತ ಅಲ್ಲಿ ಕಾಣುತ್ತಲ್ಲ ಅದಾ? ಆ ಕಡೆದು? ಹಾ, ಆ ಸೈಡ್ 1 ಕಿಲೋಮೀಟರ್ ಹೋಗ್ಬೇಕು. ಇಲ್ಲಿ ಕಾಣಿಸ್ತಾ ಇರೋದು ಶೇಷ ಪರ್ವತ. ಅದು ಅಲ್ಲಿಗೆ 6 ಕಿಲೋಮೀಟರ್. ಅಲ್ಲಿಂದ ಡೌನ್ ಹೋಗ್ಬೇಕು ಫಾರೆಸ್ಟ್ ಒಳಗ. ಹೋದ್ರೆ ಕಲ್ಲುಗಳು ಸ್ಟಾರ್ಟ್ ಆಗೋ ಅದೇ ಬೆಟ್ಟ. ಕಲ್ಲುಗಳು ಹತ್ತ ಮೇಲೆ ಲಾಸ್ಟ್ ಟೆಂಪಲ್ ಇರುತ್ತೆ. ರಿಟರ್ನ್ ಇದೆ ಸೇಮ್ ರೋಡ್ ಅಲ್ಲಿ ನೋಡಿದ್ರೆ ಇದು ಕಾಣುತ್ತಲ್ಲ. ಥ್ಯಾಂಕ್ ಯು ಸರ್. ಭಟ್ರ ಮನೆಯಿಂದ ಒಂಚೂರು ಮುಂದೆ ಬರ್ತಿದ್ದಂಗೆ ಈ ಫಾರೆಸ್ಟ್ ಆಫೀಸ್ ಸಿಗುತ್ತೆ. ಇಲ್ಲಿ ಫಾರೆಸ್ಟ್ ಆಫೀಸರ್ ಇರ್ತಾರೆ, ಅಂದರೆ ಇವಾಗ ವೀಡಿಯೋದಲ್ಲಿ ನೋಡೋದ್ರಲ್ಲ ಅವರೇ ಇರ್ತಾರೆ. ಅವರೇನು ಆಫೀಸರ್ ಥರ ಫುಲ್ ಡ್ರೆಸ್ ಮಾಡ್ಕೊಂಡು ಇರಲ್ಲ, ಆದರೆ ಇವರೇ ಇಲ್ಲಿ ಫಾರೆಸ್ಟ್ ಆಫೀಸರ್ ಆಗಿರ್ತಾರೆ. ಇವ್ರು ನಿಮಗೆ ಮುಂದೆ ಹೋಗೋಕೆ ಗೈಡ್ ಮಾಡ್ತಾರೆ. ನೀವು ಟಾಪಿಗೆ ಹೋಗ್ತಾ 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 ಅಲ್ಲಲ್ಲೇ ಭೂಮಿಯಿಂದ ನೀರು ಬರೋದು ನಿಮಗೆ ಕಾಣಿಸುತ್ತೆ. ನೀವು ಅದನ್ನು ನೀರನ್ನ ಹಿಡ್ಕೋಬೋದು. ಕುಡಿಯೋಕ್ಕೆ ಯೂಸ್ ಇದೆ ಇದು. ಮುಂದೆ ಕುಡಿಯೋಕ್ಕೆ ಅಂತ ಎಲ್ಲ ಹಿಡ್ಕೋತಿರ್ತಾರೆ. ನಾವು ಫಾರೆಸ್ಟ್ ಆಫೀಸಾಗಿ ಮುಂದೆ ಬರ್ತಾ ನೆಕ್ಸ್ಟ್ ಸಿಗೋದೆ ಕಲ್ಲಿನ ಮಂಟಪ. ನಾನು ಕಲ್ಲಿನ ಮಂಟಪ ರೀಚ್ ಆದಾಗ 9:30 ಆಗಿತ್ತು. ಅಲ್ಲಿ 3 ಜನ, ಇನ್ನೂ 3 ಜನ ಬಂದಿರೋರ ಜೊತೆ ಫ್ರೆಂಡ್ಸ್ ಆದ. ಅಲ್ಲಿ ಸ್ವಲ್ಪ ಹೊತ್ತು ಕೂತ್ಕೊಂಡು ಟೈಮ್ ಸ್ಪೆಂಡ್ ಮಾಡಿದ್ವಿ, ಅಂದರೆ ತಂದಿದ್ದ ಫ್ರೂಟ್ಸ್ನೆಲ್ಲ ತಿಂದ್ವಿ. ನೆಕ್ಸ್ಟ್ ಆಮೇಲೆ ನಾವು ತಿರ್ಗಾ ಟ್ರಕ್ಕಿಂಗ್ ಸ್ಟಾರ್ಟ್ ಮಾಡಿದ್ವಿ. ಸೋಲೋ ಟ್ರಾವೆಲಿಂಗಲ್ಲಿ ಒಂದು ಸ್ಪೆಷಲ್ ಥಿಂಗ್ ಏನಂದರೆ, ನಾವು ಒಂದು ಪ್ಲೇಸಿಗೆ ಬರ್ತಾ ಒಬ್ಬರೇ ಬರ್ತೀವಿ, ಆದರೆ ಆ ಪ್ಲೇಸಿಂದ ಹೋಗ್ತಾ ಒಬ್ಬರೇ ಹೋಗಲ್ಲ. ನಮ್ಮ ಜೊತೆ ತುಂಬ ಜನ ಫ್ರೆಂಡ್ಸ್ ಮಾಡಿಕೊಂಡು ತುಂಬ ಮೆಮೊರೀಸ್ ಜೊತೆ ರಿಟರ್ನ್ ಹೋಗ್ತೀವಿ. ಹಾಗೇ ಇವ್ರು 3 ಜನನೂ ಫ್ರೆಂಡ್ಸ್ ಆದರು. ಈಗ ನಾವು ಕಲ್ಲಿನ ಮಂಟಪ ಬಿಟ್ಟು ಮುಂದೆ ಹೋಗ್ತಾಯಿದ್ದೀವಿ. ಈಗ ಮುಂದೆ ಇನ್ನೊಂದು 4-5-6 ಕಿಲೋಮೀಟ್ರ್ ಹೋದರೆ ಶೇಷ ಪರ್ವತ ಸಿಗುತ್ತೆ. ಅದನ್ನು ದಾಟಿ ಮುಂದೆ ಹೋದರೆ ಕುಮಾರ ಪರ್ವತ ಫೈನಲ್ ನಮಗೆ ಸಿಗುತ್ತೆ. ಇದು ಟೋಟಲ್ ಎಷ್ಟು ಕಿಲೋಮೀಟರ್ ಬರುತ್ತೆ ಅಂದರೆ, ಹೋಗಿ ಬರೋಕ್ಕೆ 26ಇಂದ 28 ಕಿಲೋಮೀಟರ್ಸ್ ಬರುತ್ತೆ. ಮತ್ತು ಇದು ಕುಮಾರ ಪರ್ವತ ಟ್ರಕ್ಕಿಂಗು ಕರ್ನಾಟಕಸ್ ನಂಬರ್ 1 ಟಫೆಸ್ಟ್ ಟ್ರಕ್ಕಿಂಗು. ಇದನ್ನು ಯಾರು ಫಸ್ಟ್ ಟೈಮ್ ಮಾಡೋರು ಚೂಸ್ ಮಾಡಬಾರ್ದು, ಏಕೆಂದರೆ ತುಂಬ ಕಷ್ಟ ಇರುತ್ತೆ. ಮತ್ತು ನಾವು ಕರೆಕ್ಟಾಗಿ 10:45ಕ್ಕೆ ಶೇಷ ಪರ್ವತನ ರೀಚ್ ಆದ್ವಿ. ಇಲ್ಲಿ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿದ್ವಿ, ಫೋಟೋಸ್ ಅಥವಾ ವೀಡಿಯೋಸ್ ತೆಕ್ಕೊಂಡ್ವಿ. ನೀವೇನು ಫೋನಲ್ಲೇ ಆಗಲಿ, ಇನ್ಸ್ಟಾಗ್ರಾಮಲ್ಲಾಗಲಿ, ಯೂಟ್ಯೂಬಲ್ಲಾಗಲಿ ಫುಲ್ ಕ್ಲೌಡ್ಸ್ನೆಲ್ಲ ನೋಡಿರ್ತೀರೋ, ಅದೆಲ್ಲ ಕಲರ್ ಗ್ರೇಡಿಂಗ್ ಆಗಿರುತ್ತೆ. ಮತ್ತು ನೀವು ಯಾವ ಸೀಸನಲ್ಲಿ ಬರ್ತೀರಾ ಅನ್ನೋದು ತುಂಬ ಮ್ಯಾಟರ್ ಆಗುತ್ತೆ. ನಾನು ಹೋಗಿದ್ದು ನವೆಂಬರ್ ಟೈಮಲ್ಲಿ. ನವೆಂಬರ್ ಫಸ್ಟ್ ವೀಕಲ್ಲಿ ನಾನು ಹೋಗಿದ್ದರಿಂದ ಕ್ಲಿಯರ್ ಸ್ಕೈ ಇತ್ತು. ಆಗ್ತಾನೆ ರೈನಿ ಸೀಸನ್ ಎಂಡ್ ಆಗಿತ್ತು, ಅದಕ್ಕೋಸ್ಕರ ಕ್ಲಿಯರ್ ಇದ್ದಿದ್ದರಿಂದ ಅಷ್ಟು ಮೋಡ ಇರಲಿಲ್ಲ. ನೀವು ಹೋಗೋ ಟೈಮ್ ಏನಾದರೂ ಮಾನ್ಸೂನ್ ಟೈಮಲ್ಲಿ ಹೋದರೆ ಫುಲ್ ಮೋಡ ಇರುತ್ತೆ, ಮತ್ತು ಹತ್ತೋದಂತೂ ತುಂಬ ಕಷ್ಟ ಆಗೋಗುತ್ತೆ. ಏನಕ್ಕೆ ಅಂದರೆ ವಾಟರ್ ಫುಲ್ ಸ್ಲಿಪ್ಪರಿ ಇರುತ್ತೆ. ಈ ಕುಮಾರ ಪರ್ವತ ಹತ್ತಕ್ಕೆ 2 ರೂಟ್ ಇದೆ. ಒಂದು ಬೀದಳ್ಳಿಯಿಂದ ಬರ್ಬೋದು, ಇನ್ನೊಂದು ಸುಬ್ರಹ್ಮಣ್ಯದಿಂದ. ನಾನು ಚೂಸ್ ಮಾಡಿದ್ದು ಸುಬ್ರಹ್ಮಣ್ಯದಿಂದ ಹತ್ತಿ ಟಾಪ್ ರೀಚ್ ಆದಮೇಲೆ ವಾಪಸ್ ಸುಬ್ರಹ್ಮಣ್ಯದಿಂದನೇ ಇಳಿಯೋದು. ಕರೆಕ್ಟಾಗಿ ನಾವು ಕುಮಾರ ಪರ್ವತ ಟಾಪ್ ರೀಚ್ ಆದಾಗ 11:45 ಆಗಿತ್ತು. ನಾವು 11:45ಯಿಂದ 1 ಅವರ್ ಅಲ್ಲೇ ಟೈಮ್ ಸ್ಪೆಂಡ್ ಮಾಡಿದ್ವಿ. ಫೋಟೋಸ್ ತೆಕ್ಕೊಂಡು, ವೀಡಿಯೋಸ್ ಮಾಡ್ಕೊಂಡು, ಸುತ್ತ ವ್ಯೂಸ್ನ ನೋಡಿಕೊಂಡು. ಇದೇ ಟಾಪಲ್ಲಿ ಶಿವಂದು ದೇವಸ್ಥಾನವೂ ಇದೆ. ಅದರಲ್ಲಿ ಶಿವಲಿಂಗ ಸಣ್ಣದೊಂದು ಕಾಣಿಸುತ್ತೆ. ಯಾರು ಇಲ್ಲಿ ದಿನ ಹತ್ತುತ್ತಾರೋ ಅವರು ದೀಪ ಹಚ್ಬಿಟ್ಟು ಹೋಗ್ತಾರೆ ಇಲ್ಲಿ ಒಟ್ಟಿನಲ್ಲಿ. ನೀವೇನಾದರೂ ಕ್ಲೌಡಿ ವೆದರ್ನ ಎಕ್ಸ್ಪೆಕ್ಟ್ ಮಾಡ್ತಾಯಿದ್ದೀರಾ ಅಂದರೆ ನೀವು ನವೆಂಬರ್ ಟೈಮಲ್ಲೆಲ್ಲ ಬರೋಕ್ಕೆ ಹೋಗ್ಬೇಡಿ, ಮಾನ್ಸೂನ್ ಟೈಮಲ್ಲೇ ಬನ್ನಿ. ಆ ಟೈಮಲ್ಲಿ ಫುಲ್ ಕ್ಲೌಡ್ಸ್ ಎಲ್ಲ ಇರುತ್ತೆ, ಸಖತ್ತಾಗಿರುತ್ತೆ ಆ ಟೈಮಲ್ಲೂ. ಬಟ್ ಹತ್ಬೇಕಾದ್ರೆ ಒಂಚೂರು ಕಷ್ಟ ಆಗುತ್ತೆ, ಏನಕ್ಕೆ ಅಂದರೆ ಸ್ಲಿಪ್ಪರಿ ಇರುತ್ತೆ. ಮತ್ತು ನಾವು ಇಷ್ಟೆಲ್ಲ ಟೈಮ್ ಸ್ಪೆಂಡ್ ಮಾಡಾದಮೇಲೆ 1 PM ಇಲ್ಲಿಂದ ಇಳಿಯೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಇಷ್ಟು ಟ್ರಕ್ಕಿಂಗಲ್ಲೂ ಥ್ರಿಲ್ಲಿಂಗ್ ಅನ್ಸೋದು ಏನಂದರೆ, ನಾವು ಶೇಷ ಪರ್ವತ ಹತ್ತಾದಮೇಲೆ ನೆಕ್ಸ್ಟು ಕುಮಾರ ಪರ್ವತ ಹತ್ಬೇಕಾದ್ರೆ ರೂಟ್ ಇದೆಯಲ್ಲ, ಅದು ಸಖತ್ತಾಗಿರುತ್ತೆ. ಅಲ್ಲಿ ಬಂಡೆ ಇರುತ್ತೆ, ಬಂಡೆ ಮೇಲೆ ಹತ್ಕೊಂಡು ಹೋಗ್ಬೇಕಾಗುತ್ತೆ, ದಾರ ಕೊಟ್ಟಿರ್ತಾರೆ, ಅಲ್ಲಿ ಸಖತ್ತಾಗಿರುತ್ತೆ. ನೀವೇನಾದರೂ ರೈನಿ ಸೀಸನಲ್ಲಿ ಬಂದರೆ ಫುಲ್ ಸ್ಲಿಪ್ಪರಿ ಇರುತ್ತೆ, ಒಳ್ಳೆ ಫೀಲ್ ಬರುತ್ತೆ, ಒಟ್ಟಿನಲ್ಲಿ ಅಡ್ವೆಂಚರ್ ಫೀಲ್ ಬರುತ್ತೆ. ಮತ್ತು ಇನ್ನು ವೀಡಿಯೋ ಮುಗ್ಸೋಕ್ಕೆ ಹೇಳೋದಾದರೆ, ನಾವು ಕರೆಕ್ಟಾಗಿ 3 ಗಂಟೆಗೆ ಭಟ್ರ ಮನೆ ವಾಪಸ್ ರೀಚ್ ಆದೆ. ಅಲ್ಲಿ ಊಟ ಮಾಡಿ ನೆಕ್ಸ್ಟು ಫುಲ್ ಟ್ರಕ್ಕಿಂಗ್ ಮುಗಿಸಿ ವಾಪಸ್ ಫಾರೆಸ್ಟ್ ಆಫೀಸ್ ಹೋಗೋ ಅಷ್ಟರಲ್ಲಿ ನಂದು 5:30 ಆಗಿತ್ತು. ನನ್ನ 3 ಜನ ಫ್ರೆಂಡ್ಸು ಅವ್ರು ಇನ್ನೂ ಭಟ್ರ ಮನೆ ಹತ್ರ ಇದ್ದರು. ಇನ್ನೊಂದು ಅರ್ಧ ಗಂಟೆ ಬಿಟ್ಕೊಂಡು ಲೇಟಾಗಿ ಬರ್ತೀವಿ ಅಂತ ಹೇಳಿದ್ರು. ಅದಕ್ಕೆ ನೆಕ್ಸ್ಟ್ ಬಂದುಬಿಟ್ಟೆ ನಾನು. ನೆಕ್ಸ್ಟು ಸಬ್ಮಿಟ್ ಪಾಯಿಂಟ್ ರೀಚ್ ಆದಮೇಲೆ ಅಲ್ಲಿ ಪ್ಲಾಸ್ಟಿಕ್ಸ್ನೆಲ್ಲ ವಾಪಸ್ ಕೌಂಟ್ ಮಾಡಿದ್ರು. ಕೌಂಟ್ ಮಾಡಿ ನನ್ನ ಡೆಪಾಸಿಟ್ ಅಮೌಂಟ್ ವಾಪಸ್ ಕೊಟ್ಟರು. ನೆಕ್ಸ್ಟ್ ನಾನು ಆಟೋದು ಒಂದು ಬೆಳಗ್ಗೆ ನಂಬರ್ ಇಸ್ಕೊಂಡಿದ್ದೆ, ಅವ್ನಿಗೆ ಫೋನ್ ಮಾಡಿ ಕಾಲ್ ಮಾಡಿ ಪಿಕ್ ಮಾಡೋಕ್ಕೆ
ಹೇಳಿದೆ, ಅವನೇ ಬಂದು ಪಿಕ್ ಮಾಡ್ಕೊಂಡೋಗಿ ವಾಪಸ್ ಬಸ್ ಸ್ಟ್ಯಾಂಡ್ ಹತ್ರ ಬಿಟ್ಟರು. ನೆಕ್ಸ್ಟ್ ಬಸ್ ಸ್ಟ್ಯಾಂಡಿಂದ ರೈಲ್ವೆ ಸ್ಟೇಷನ್ಗೆ ಹೋದೆ. 7:45ಕ್ಕೆ ನಂಗೆ ಟ್ರೈನ್ ಇತ್ತು ಸುಬ್ರಹ್ಮಣ್ಯದಿಂದ ಬೆಂಗಳೂರಿಗೆ. ಅವತ್ತೇ ಬೆಂಗಳೂರಿಗೆ ಹೊರಟ್ಬಿಟ್ಟೆ. ಅದರ ನೆಕ್ಸ್ಟ್ ಡೇ ಬೆಳಗ್ಗೆ ಬೆಂಗಳೂರಿಗೆ ರೀಚ್ ಆದೆ. ಇನ್ನು ಓವರಾಲ್ ಬಜೆಟ್ ಎಷ್ಟಾಯಿತು ಅಂದರೆ 1915 ಆಯಿತು. ಅಪ್ರಾಕ್ಸ್ 2000 ಆಗುತ್ತೆ ಅಂತ ಅಂದ್ಕೊಳ್ಳಿ. ನೀವೇನಾದರೂ ಒನ್ ನೈಟ್ ಅಲ್ಲೇ ಟ್ರಕ್ಕಿಂಗ್ ಮಾಡಿ ಸುಸ್ತಾಗಿರುತ್ತೆ ಅಂದಾಗ ಅಲ್ಲೇ ಉಳ್ಕೊಳ್ಳೋದಾದರೆ ಅಲ್ಲೇ ರೂಮ್ ತಗೊಂಡು ಉಳ್ಕೊಂಡು ಅದ್ರ ನೆಕ್ಸ್ಟ್ ಡೇ ಬೆಳಗ್ಗೆಗೆ ಟ್ರೈನ್ ಬುಕ್ ಮಾಡ್ಕೊಂಡಿರಿ, ಅವಾಗಾದರೂ ಬರ್ಬೋದು. ಇಲ್ಲ ಉಳ್ಕೊಳ್ಳಲ್ಲ ಅಂದರೆ ಅವತ್ತು ಸಂಜೆನೇ ಟ್ರೈನ್ ಬುಕ್ ಮಾಡ್ಕೊಂಡಿರಿ, ಅವತ್ತೇ ಬನ್ನಿ. ಇನ್ನು ನನ್ನ ಎಕ್ಸ್ಪೀರಿಯೆನ್ಸ್ ಬಗ್ಗೆ ಹೇಳೋದಾದರೆ, ಈ ಟ್ರಕ್ಕಿಂಗ್ ಆಗಲಿ ಅಥವಾ ಈ ಫಸ್ಟ್ ವೀಡಿಯೋ ಆಗಲಿ ಇವೆರಡೂ ನನಗೆ ಸ್ಪೆಷಲ್. ಯಾಕೆಂದರೆ ಇದು ನನ್ನ ಫಸ್ಟ್ ವೀಡಿಯೋ ಯೂಟ್ಯೂಬ್ದು, ಮತ್ತು ಇದು ನನ್ನ ಫಸ್ಟ್ ಟ್ರಕ್ಕಿಂಗ್ ಲೈಫ್ ಟೈಮ್ದು. ಎಲ್ಲ ಸಜೆಸ್ಟ್ ಮಾಡಿದ್ರು ಫಸ್ಟ್ ಟೈಮ್ ಟ್ರಕ್ಕಿಂಗ್ ಮಾಡೋರು ಕುಮಾರ್ ಪರ್ವತ ಮಾಡಬಾರ್ದು ಅಂತ. ನಾನು ಯಾಕೆ ಸುಮ್ಮನೆ ಟ್ರೈ ಆದರೂ ಯಾಕೆ ಮಾಡಬಾರ್ದು ಅಂತ ಮಾಡಿದೆ. ಅದು ಕಂಪ್ಲೀಟ್ ಆಯಿತು. ಆಮೇಲೆ ಒಂದು ಬಿಲೀವ್ ಏನಿತ್ತು ಅಂದರೆ, ನಾನು ಆಲ್ರೆಡಿ ಲಾಂಗ್ ಡಿಸ್ಟೆನ್ಸ್ ರನ್ನರ್. ಅಂದರೆ 10 ಕಿಲೋಮೀಟರ್ಸ್, 5 ಕಿಲೋಮೀಟರ್ಸ್ ಮತ್ತು 21 ಕಿಲೋಮೀಟರ್ಸ್ ಮತ್ತು ಮ್ಯಾರಥಾನ್ ಆ ಥರ ರನ್ನಿಂಗ್ ಮಾಡ್ತಾನೆ ಇರ್ತೀನಿ. ಇಷ್ಟೆಲ್ಲ ಕಿಲೋಮೀಟರ್ಸ್ ಓಡ್ಬೇಕಾದ್ರೆ ಇನ್ನು ಹತ್ತದು 26 ಕಿಲೋಮೀಟರ್ಸ್ ಇನ್ನು ಕಷ್ಟ ಅಲ್ಲ ಅನಿಸ್ತು. ಅದಕ್ಕೆ ಟ್ರೈ ಮಾಡಿದೆ. ಮತ್ತು ಈ ವಿಡಿಯೋದಲ್ಲಿ ನಿಮ್ಗೇನು ಇಷ್ಟ ಆಯಿತು ಅನ್ನೋದನ್ನ ಕಮೆಂಟಲ್ಲಿ ತಿಳಿಸಿ. ನೆಕ್ಸ್ಟ್ ಮುಂದಿನ ವೀಡಿಯೋದಲ್ಲಿ ಮತ್ತೆ ಸಿಗೋಣ. ಬಾಯ್, ಟೇಕ್ ಕೇರ್.